ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರುಸ್ಕಲ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ರುಸ್ಕಲ್ ಅಲ್ಗಾರಿದಮ್ ಕೂಡ ಒಂದು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಪ್ರಾಬ್ಲಮ್. ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಎರಡು ಟೆಕ್ನಿಕ್ಸ್ ಬರುತ್ತೆ. ಮೊದಲನೇದು ಕ್ರುಸ್ಕಲ್ ಮತ್ತೆ ಎರಡನೇದು ಪ್ರಿಮ್ಸ್ ಅಲ್ಗಾರಿದಮ್. ಸೊ ಎರಡು ಕೂಡ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಪ್ರಿಮ್ಸ್ ಅಲ್ಗಾರಿದಮ್ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಈಸಿಯಾಗಿ ನೋಡ್ತಾ ಹೋಗ್ಬೋದು. ಸೊ ಇವಾಗ ಕ್ರುಸ್ಕಲ್ ಅಲ್ಗಾರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಮಗೆ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಕ್ರುಸ್ಕಲ್ ಪ್ರಾಬ್ಲಮ್ ಅಲ್ಲಿ ಸ್ಟೆಪ್ 1 ರಿಮೂವ್ ಆಲ್ ದಿ self loops and double edges. ಸೊ ಏನಂತ ಹೇಳ್ತಾ ಇದೆ ಅದು? ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ಸ್. ಸೊ ಸೆಲ್ಫ್ ಲೂಪ್ ಮತ್ತೆ ಡಬಲ್ ಎಡ್ಜಸ್. ಸೊ ಡಬಲ್ ಇರಬಹುದು ಅಥವಾ ಮಲ್ಟಿಪಲ್ ಆರ್ ಡಬಲ್, ಎರಡಕ್ಕಿಂತ ಜಾಸ್ತಿ, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಡ್ಜಸ್ ಇದ್ರೆ ಅದನ್ನ ಫಸ್ಟ್ ರಿಮೂವ್ ಮಾಡ್ರಿ ಅಂತ ಹೇಳುತ್ತೆ. ಸೊ ನೋಡಿ, ಇಲ್ಲಿ ಎಫ್ ಒಂದು ವರ್ಟಿಸಿಸ್, ಆ ವರ್ಟಿಸ್ಗೆ ಸೆಲ್ಫ್ ಲೂಪ್ ಇದೆ. ಸೊ ಸೆಲ್ಫ್ ಲೂಪ್ ಇದ್ದಾಗ ಏನ್ ಮಾಡಬೇಕು? ಆ ಸೆಲ್ಫ್ ಲೂಪ್ ನಾನು ರಿಮೂವ್ ಮಾಡಬೇಕು. ನೆಕ್ಸ್ಟ್ ಈಗೂ ಕೂಡ ಒಂದು ಸೆಲ್ಫ್ ಲೂಪ್ ಇದೆ, ಈ ಸೆಲ್ಫ್ ಲೂಪ್ ಅನ್ನು ಕೂಡ ನಾನು ರಿಮೂವ್ ಮಾಡಬೇಕು. ನೆಕ್ಸ್ಟ್ ಮಲ್ಟಿಪಲ್ ಆರ್ ಡಬಲ್ ಎಡ್ಜಸ್. ಸೊ ಎ ಇಂದ ಬಿ ಗೆ ಎರಡು ಎಡ್ಜ್ ಇದೆ, ಒಂದು ಎಡ್ಜಿನ ವೆಯ್ಟ್ 10, ಇನ್ನೊಂದು ಎಡ್ಜಿನ ವೆಯ್ಟ್ 5. ಸೊ ಇವಾಗ ಮಲ್ಟಿಪಲ್ ಎಡ್ಜಸ್ ಇದ್ದಾಗ ನಾನು ಯಾವುದನ್ನ ರಿಟೈನ್ ಮಾಡಬೇಕು ಅಂದ್ರೆ, ಯಾವುದನ್ನ ಇಟ್ಕೋಬೇಕು, ಯಾವುದನ್ನ ಅಳಿಸ್ಬೇಕು ಅಂದ್ರೆ ರಿಟೈನ್ ದ ಎಡ್ಜ್ with least cost or weight. least cost ಅಥವಾ weight. ಸೊ 10 ಮತ್ತೆ 5 ಅಲ್ಲಿ ಯಾವುದು ಚಿಕ್ಕದು? 5. ಸೊ ನಾನೇನ್ ಮಾಡಬೇಕು? 5 ನ ಇಟ್ಕೊಂಡು 10 ನ ಅಳಿಸ್ಬೇಕು. ಯಾಕೆ? ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ, ಕಡಿಮೆ ಕಾಸ್ಟ್ ಅಲ್ಲಿ ನಾವು ಪ್ರತಿಯೊಂದು ವರ್ಟೆಕ್ಸ್ ನ ನಾನು ಟ್ರಾವರ್ಸ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಇದು ಕನ್ವರ್ಟ್ ಆಗ್ಬಿಟ್ಟು, ಸೊ ಎಫ್ give rise f in the a ಮತ್ತೆ b e c ಮತ್ತೆ d. ಸೊ ಇಲ್ಲೇನ್ ಮಾಡಿದೀವಿ? ಎಫ್ ಇನ ಸೆಲ್ಫ್ ಲೂಪ್ ನ ತೆಗೆದೆ, ಇ ನ ಸೆಲ್ಫ್ ಲೂಪ್ ಅನ್ನ ತೆಗೆದಿದ್ದೀವಿ. ಈ 10 ಮತ್ತೆ 5 ಅಲ್ಲಿ 10 ನ ತೆಗೆದುಬಿಟ್ಟು 5 ಮಾತ್ರ ಉಳಿಸ್ಕೊಂಡೆ. ಸೊ ಇಲ್ಲೇನಾಯ್ತು? 5 7 8 3 6 3 2 2 4 ಇಷ್ಟು ಮಾತ್ರ ಉಳ್ಕೊಂತು. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಎಫ್ ನ ನಾನು ಸೋರ್ಸ್ ನೋಡ್ ಅಂತ ತಗೊಂತೀನಿ. ಲೆಟ್ ಎಫ್ ಇಸ್ ಈಕ್ವಲ್ ಟು ಸೋರ್ಸ್ ನೋಡ್ ಆರ್ ವರ್ಟೆಕ್ಸ್. ಸೊ ಈ ಎಫ್ ಅನ್ನ ನಾನು ಏನ್ ಮಾಡ್ತೀನಿ? ಸೋರ್ಸ್ ನೋಡ್ ಅಥವಾ ವರ್ಟೆಕ್ಸ್ ಅಂತ ತಗೊಂತೀನಿ. ಸೊ ಸೋರ್ಸ್ ಅಂತ ನಾನು ಇದನ್ನು ತಗೋಬಹುದು, ಯಾವ್ದಾರು ತಗೋಬಹುದು, ನೀವು ಇ ನಾರು ತಗೋಬಹುದು, ಡಿ ನಾರು ತಗೋಬಹುದು, ಯಾವ್ದಾರು ತಗೋಬಹುದು. ಸೊ ನಾನು ಎಫ್ ಅನ್ನ ಸೋರ್ಸ್ ನೋಡ್ ಅಂತ ತಗೊಂಡಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಗಿರೋದ್ರಿಂದ ಕಡಿಮೆ ಕಾಸ್ಟ್ ಅಲ್ಲಿ ನಾನು ನನ್ನ ನೈಬರ್ಹುಡ್ ಅಲ್ಲಿರುವಂತಹ ಎಡ್ಜ್ಗಳು ಅಥವಾ ನೈಬರ್ಹುಡ್ ಅಲ್ಲಿರುವಂತಹ ವರ್ಟೆಕ್ಸ್ ಗೆ ಹೋಗ್ಬೋದಾ ಅಂತ ನೋಡ್ಬೋದು. ಸೊ ನೈಬರ್ಹುಡ್ ಅಲ್ಲಿರುವಂತಹ ವರ್ಟೆಕ್ಸ್ ಯಾವುದು? ಎಫ್ ಗೆ ಎ ಇದೆ ಮತ್ತೆ ಸಿ ಇದೆ. ಸೊ ಎಫ್ ಇಂದ ಎ ಹೋಗೋದು ಕಾಸ್ಟ್ ಎಷ್ಟು? 7. ಸೊ ಎಫ್ ಇಂದ ಸಿ ಹೋಗೋದು ಕಾಸ್ಟ್ ಎಷ್ಟು? 8. ಸೊ ಇವೆರಡರಲ್ಲಿ ಕಡಿಮೆ ಇರುವಂತ ಕಾಸ್ಟ್ ಯಾವುದು? 7. ಸೊ ನಾನೇನ್ ಮಾಡ್ತೀನಿ? ಎಫ್ ಇಂದ ನಾನು ಎ ಹೋಗ್ತೀನಿ. ನೆಕ್ಸ್ಟ್ ಎ ಬಂದು ನಿಂತ್ಕೊಂಡೆ. ಸೊ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಎಫ್ ಗೆ ಮತ್ತೆ ನಾನು ವಾಪಸ್ ಬರಂಗಿಲ್ಲ. ಸೊ ನೆಕ್ಸ್ಟ್ ನಾನು ಎ ಇಂದ ಸಿ ಹೋಗ್ಬೋದು, ಇಲ್ಲ ಎ ಇಂದ ಬಿ ಹೋಗ್ಬೋದು. ಸೊ ಎ ಇಂದ ಬಿ ಹೋಗೋದು ಕಾಸ್ಟ್ ಎಷ್ಟು? 5. ಎ ಇಂದ ಸಿ ಹೋಗೋದು ಕಾಸ್ಟ್ ಎಷ್ಟು? 3. ಸೊ ನಾನೇನ್ ಮಾಡ್ತೀನಿ? ಕಡಿಮೆ ಇರೋ ಕಾಸ್ಟ್ ಯಾವುದು? 3. ಸೊ 3 ನ ಯೂಸ್ ಮಾಡಿಕೊಂಡು ಸಿ ಗೆ ಬರ್ತೀನಿ. ನೆಕ್ಸ್ಟ್ ನಾನು ಇವಾಗ ಸಿ ಬಂದು ನಿಂತಿದ್ದೀನಿ. ಸೊ ಇವಾಗ ಸಿ ಬಂದು ನಿಂತಾದ್ಮೇಲೆ ಏನಾಯ್ತು? ಸಿ ಇಂದ ನಾನು ಎ ಗೆ ವಾಪಸ್ ಹೋಗಂಗಿಲ್ಲ. ಸೊ ಸಿ ಇಂದ ನಾನು ಬಿ ಗೆ ಹೋಗ್ಬೋದು ಅಥವಾ ಸಿ ಇಂದ ನಾನು ಡಿ ಗೆ ಹೋಗ್ಬೋದು. ಸೊ ಡೈರೆಕ್ಟೆಡ್ ಎಡ್ಜಸ್ ನ ತೋರಿಸ್ಬೇಡಿ. ನೆಕ್ಸ್ಟ್ ಸೊ ನಾನು ಬಿ ಗೆ ಹೋಗ್ಬೋದು ಇಲ್ಲ ಡಿ ಗೆ ಹೋಗ್ಬೋದು. ಡಿ ಗೆ ಹೋಗೋದಕ್ಕೆ ನನಗೆ ಕಾಸ್ಟ್ ಎಷ್ಟು? 3. ಬಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 6. ಸೊ ನಾನೇನ್ ಮಾಡ್ತೀನಿ? ಕಡಿಮೆ ಕಾಸ್ಟ್ ಅನ್ನು ಯೂಸ್ ಮಾಡ್ತೀನಿ. ಸೊ ಡಿ ಗೆ ಕಾಸ್ಟ್ ಎಷ್ಟು? 3.
ಕಾಸ್ಟ್ನ ಯೂಸ್ ಮಾಡಿಕೊಂಡು ನಾನು ಡಿಗೆ ಹೋಗ್ತೀನಿ. ನೆಕ್ಸ್ಟ್ ಸೊ ಡಿ ಅಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಸಿಗೆ ವಾಪಸ್ ಬರಂಗಿಲ್ಲ, ಬಿಗೆ ಹೋಗ್ಬೋದು, ಇಲ್ಲ ಇಗೆ ಹೋಗ್ಬೋದು. ಸೊ ಬಿಗೆ ನನ್ನ ಕಾಸ್ಟ್ ಎಷ್ಟು 2, ಡಿಗೆ ಕಾಸ್ಟ್ ಎಷ್ಟು 2. ಸೊ ನಾನೇನು ಮಾಡ್ತೀನಿ, ಎರಡಕ್ಕೂ ಕೂಡ ಮಿನಿಮಮ್ ಕಾಸ್ಟ್ ಇರೋದ್ರಿಂದ ಬಿಗೂ ಕೂಡ 2ನ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಎಫ್ಗೂ ಕೂಡ ಇಗೂ ಕೂಡ ನಾನು ಕಾಸ್ಟ್ 2ನ ಯೂಸ್ ಮಾಡಿಕೊಂಡು ಹೋಗ್ತೀನಿ. ಸೊ ಇವಾಗ ಏನಾಯ್ತು, ನಾನು ಮಿನಿಮಮ್ ಕಾಸ್ಟ್ನ ಯೂಸ್ ಮಾಡಿಕೊಂಡು ಸೊ ಫುಲ್ ಎಲ್ಲ ಎಡ್ಜಸ್ ಅಥವಾ ವರ್ಟಿಸಸ್ಗಳನ್ನು ನಾನು ಟ್ರಾವರ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಏನು ಜ್ಞಾಪನ ಇಟ್ಕೋಬೇಕು ಅಂತಂದ್ರೆ, ದೇರ್ ಶುಡ್ ಬಿ ನೋ ಸೈಕಲ್ ಫಾರ್ಮ್. ಸೊ ನಮ್ಮ ಆನ್ಸರ್ ಅಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಬಿ ಇಂದ ಎ ಬರೋದಿಲ್ಲ, ಯಾಕಂದ್ರೆ ಫುಲ್ ಸೈಕಲ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಸೈಕಲ್ ಫಾರ್ಮ್ ಆಗಬಾರ್ದು ಅಷ್ಟೇ. ಸೊ ಕ್ರುಸ್ಕಲ್ ಅಲ್ಗಾರಿದಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಥ್ಯಾಂಕ್ ಯು.